ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ಕಾಣ್ತಕ್ಕಂಥ ಸರ್ಕಾರಿ ಶಾಲೆ ಬಗ್ಗೆ ನಾವೆಲ್ಲ ಕೇಳಲೇಬೇಕು. ಇದು ಸರ್ಕಾರಿ ಶಾಲೆನಾ ಅಥವಾ ಖಾಸಗಿ ಶಾಲೆನಾ? ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಈ ಶಾಲೆಯಲ್ಲಿ ನಡೆಯುವಂಥ ಕೆಲವು ಕೆಲಸಗಳು, ಕಾರ್ಯಗಳು, ಆ ವಿದ್ಯಾರ್ಥಿಗಳಿಗೆ ಕೊಡುವಂಥ ಉನ್ನತ ಶಿಕ್ಷಣ ಕೇಳಿಬಿಟ್ರೆ ಇಡೀ ರಾಜ್ಯವೇ ಶಾಕ್ ಆಗುತ್ತೆ. ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ಖಾಸಗಿ ಶಾಲೆಗಳನ್ನೇ ಇವತ್ತು ಮೀರಿಸ್ತಾ ಇದೆಯಲ್ಲ ಈ ಶಾಲೆ ಬಗ್ಗೆ ನಾವೆಲ್ಲ ಕೂಡ ಒಂದಷ್ಟು ಮಾಹಿತಿ ತಿಳ್ಕೊಳ್ಳಬೇಕು. ಬನ್ನಿ, ನಮ್ಮ ಜೊತೆ ಶಿಕ್ಷಕರಿದ್ದಾರೆ. ಈ ಶಾಲೆ ಬಗ್ಗೆ ಏನು ಹೇಳ್ತಾರೋ ಈ ವಿಷಯ ನಾವು ಕೇಳಿಬಿಟ್ರೆ ಆಶ್ಚರ್ಯ ಪಡ್ತೀವಿ. ಈಗೂ ಈ ಥರ ಇವತ್ತು ಕೂಡ ಈ ಶಾಲೆಗಳು ಇದೆಯಾ? ಖಾಸಗಿ ಶಾಲೆಯನ್ನು ಮೀರಿಸುವಂಥ ಶಾಲೆಗಳು ಇದಾಗಿದೆಯಾ ಅನ್ನೋದು ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ. ಬನ್ನಿ, ಶಿಕ್ಷಕರು ಏನು ಹೇಳ್ತಾರೋ ಕೇಳೋಣ. ಈ ತಿಂಗಳಲ್ಲಿ ಫೆಬ್ರವರಿ 20ನೇ ತಾರೀಕು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಭ್ರಮ ಅಂತಕ್ಕಂಥ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಊರುಗಳಿಂದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಬೇಕು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ಪೋಷಕರು, ಈ ನಮ್ಮ ಕೆಂಬೋಡಿ ಗ್ರಾಮದ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ಮುಂದಿನ ವರ್ಷದಿಂದ ನಮ್ಮ ಶಾಲೆಯಲ್ಲಿ LKG UKG ಇಂದ ಹಿಡಿದು 8ನೇ ತರಗತಿವರೆಗೂ ತರಗತಿ ನಡೀತವೆ. ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಭಾಷೆಗಳಲ್ಲಿ ಶಾಲೆ ನಡೀತಾ ಇರೋದ್ರಿಂದ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಗೆ ಮಕ್ಕಳನ್ನ ಸೇರಿಸಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ. ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಭಾಗವಹಿಸಿ ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಕೋರ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಇದೇ ತಿಂಗಳ 20ನೇ ತಾರೀಕಿನಂದು, ಅಂದರೆ ಫೆಬ್ರವರಿ 20ನೇ ತಾರೀಕಿನಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಮಕ್ಕಳ ಸಂಭ್ರಮ. ನಿಮಗೆ ಗೊತ್ತೇ ಇದೆ, ಮಕ್ಕಳ ಸಂಭ್ರಮ ಅಂತಂದರೆ ಮಕ್ಕಳ ಕಲರವ, ಚಿಲಿಪಿಲಿ. ಸೊ ಹೀಗಾಗಿ ತುಂಬ ಚೆನ್ನಾಗಿದೆ ಈ ಪ್ರೋಗ್ರಾಮು. ಇದಕ್ಕೆ ಅಂತ ಹೊರಗಡೆಯಿಂದ ಕೊರಿಯೋಗ್ರಾಫರು ನಾವು ಅರೇಂಜ್ ಮಾಡಿ ಮಕ್ಕಳ ಕೈಯಿಂದ ಅವರ ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೆ ಇದೊಂದು ಒಳ್ಳೆಯ ಸೂಕ್ತ ಸಮಯ ಅಂತ ಅಂದ್ಕೊಂಡು ನಾವು ಈ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಸುಮಾರು ನಾವು 4 ವರ್ಷಗಳಿಂದನೂ ಹಮ್ಮಿಕೊಂಡು ಬಂದಿದ್ದೀವಿ. ಈ ವರ್ಷದಲ್ಲಿ ಏನಪ್ಪ ಅಂತಂದರೆ ವಿಶೇಷತೆ ಅಂತಂದರೆ ಅತಿ ಹೆಚ್ಚು ನಮ್ಮ ನಾಡಿನ ಸೊಗಡು ನಮ್ಮ ಮಕ್ಕಳು ಪ್ರದರ್ಶಿಸ್ತಾರೆ ಪೋಷಕರ ಮುಂದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ಥರನೇ ನಮ್ಮ ಶಾಲೆಯಲ್ಲಿ LKG ಇಂದ 8ನೇ ತರಗತಿವರೆಗೂ ಸುಮಾರು 180 ಮಕ್ಕಳು ಸ್ಟಡಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮು ಮತ್ತು ಕನ್ನಡ ಮೀಡಿಯಮು ಇದೆ. ಇದಕ್ಕೆ ನಮ್ಮ ಶಾಲೆಯಲ್ಲಿ ಅದಕ್ಕೆ ತಕ್ಕಂಥ ಎಲ್ಲ ಸಫಿಷಿಯೆಂಟ್ ಟೀಚರ್ಸ್ ಇದ್ದಾರೆ, ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಸೊ ಅದಕ್ಕೆ ತಕ್ಕಂಗೆ ನೀವೇ ನೋಡ್ತಾ ಇದ್ದೀರಾ, ನಮ್ಮ ಶಾಲೆಯಲ್ಲಿ ಎಲ್ಲ ವೆಲ್ ಎಕ್ವಿಪ್ಮೆಂಟ್, ಫಿಸಿಕಲ್ಸ್ ಅನ್ನೋದು ಸೌಲಭ್ಯಗಳೆಲ್ಲ ಇದ್ದಾವೆ. ಸೊ ಹಾಗಾಗಿ ಈ ಒಂದು 20ನೇ ತಾರೀಕಿಂದ ತಾವೆಲ್ಲರೂ, ನಾನು ಏನು ಹೇಳ್ತಾ ಇದ್ದೀನಿ, ಇದು ನಮ್ಮ ಹಾರ್ದಿಕ ಸುಸ್ವಾಗತ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮದು ಯಾವುದೇ ಖಾಸಗಿ ಶಾಲೆಯನ್ನು ಮೀರಿಸ್ತಕ್ಕಂಥ ಶಾಲೆ ಅನ್ನೋದು ನಮ್ಗೆ ಅದೊಂದು ಹೆಮ್ಮೆಯ ವಿಚಾರ. ಕೆಲವೊಂದು ಬಡ ಮಕ್ಕಳಿದ್ರೂ ಕೂಡ ಯಾವುದೇ ಕುಂದು ಕೊರತೆ ಇಲ್ಲದೆ ನಮ್ಮ ಸ್ಟಾಫ್ ಆಗಿರ್ಬೋದು, ನಮ್ಮ ಇಲಾಖೆ ಆಗಿರ್ಬೋದು ತುಂಬ ನಮಗೆಲ್ಲ ಸಹಾಯ ಸಹಕಾರ ನೀಡಿದೆ. ಮತ್ತು ಸ್ಯಾಮ್ಸಂಗ್ ಕಂಪ್ನಿಯವರು ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಬಿಲ್ಡಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೂ ಇವಾಗ PMC ಶಾಲೆ ಆಗಿರೋದಂತೂ ನಮಗಿನ್ನೂ ಖುಷಿ ವಿಚಾರ. ಇನ್ನೂ ಚೆನ್ನಾಗಿ ನಾವು ಹೆಚ್ಚಿನ ಮಕ್ಕಳನ್ನು ದಾಖಲಾತಿ ಮಾಡಿ ಶಾಲೆಗೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕನ್ನೋದೇ ನಮ್ಮ ಆಸೆ. ಮತ್ತೆ 20ನೇ ತಾರೀಕು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಭ್ರಮ ಕಾರ್ಯಕ್ರಮ ಇದೆ. ಎಲ್ಲರೂ ರಾಜ್ಯದ ಜನ ಕೂಡ ಬರಲಿ ಸರ್. ಇಲ್ಬೋದು ಮಕ್ಕಳ ಸಂಭ್ರಮ. ಸೊ ಈ ಸಂಭ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ನಮ್ಮೊಂದಿಗೆ ಸಂಭ್ರಮಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ನಮ್ಮ ಶಾಲಾ ವಾರ್ಷಿಕೋತ್ಸವ ಥೀಮೇ ಈ ವರ್ಷದ ಮಕ್ಕಳ ಸಂಭ್ರಮ ಅಂತ ಹೆಸರೇ ಹೇಳ್ತದೆ. ಇದು ಸಂಭ್ರಮದ ದಿನಾಚರಣೆ. ನಾವೆಲ್ಲರೂ ಸಜ್ಜಾಗಿದ್ದೀವಿ. ಸುಮಾರು 1 ತಿಂಗಳ ನಮ್ಮ ಪ್ರಯತ್ನ. ಅದ್ದೂರಿಯಾಗಿ ಈ ಸಂಭ್ರಮಿಸಬೇಕು ಅಂತ ನಾವು ತಯಾರಾಗಿದ್ದೀವಿ. ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ನೀವೆಲ್ಲರೂ ಬಂದು 20ನೇ ತಾರೀಕು ಸ್ಥಳ ನಮ್ಮ ಶಾಲೆಯ ಆವರಣ, 20ನೇ ತಾರೀಕು 3:30 ಶುಕ್ರವಾರ ನೀವೆಲ್ಲರೂ ಇಲ್ಲಿಗೆ ಆಗಮಿಸಿ ನಮ್ಮೊಂದಿಗೆ ಸಂಭ್ರಮಿಸಿ ಶಾಲಾ ವಾರ್ಷಿಕೋತ್ಸವನ ನಾವೆಲ್ಲರೂ ಕೈ ಜೋಡಿಸಿ ಯಶಸ್ವಿಗೊಳಿಸೋಣ, ಸಂಭ್ರಮಿಸೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಈ ಶಾಲೆ ಬಂದಾಗ ಇಲ್ಲಿ ಶಿಕ್ಷಕರು ಕಲಿಯುವಂಥ ವಿಷಯಗಳು ಬಹಳಷ್ಟಿದೆ. ಮಕ್ಕಳ ಜೊತೆಗೆ ಶಿಕ್ಷಕರು ಪಠ್ಯ ವಿಷಯಗಳು ಮತ್ತು ಪಠ್ಯೇತರ ವಿಷಯಗಳಲ್ಲಿ ವಿಶೇಷವಾಗಿ ಕ್ರೀಡೆ, ಸಂಗೀತ ಮತ್ತು ನಾಟಕ, ಕರಾಟೆ, ವಿವಿಧ ಸ್ಪರ್ಧೆಗಳು, ಪಠ್ಯ ವಿಷಯಗಳ ಜೊತೆಗೆ ಪಠ್ಯೇತರ ವಿಷಯಗಳು ವಿಶೇಷವಾಗಿ ಇಲ್ಲಿ ನಾವು ಬೋಧನೆ ಮಾಡ್ತಾಯಿದ್ದೀವಿ ಸರ್. ಇಲ್ಲಿಗೆ ತುಂಬ ಖುಷಿ ಆಗ್ತಾ ಇದೆ ಮಕ್ಕಳ ಜೊತೆಯಲ್ಲಿ ಪಾಠ ಮಾಡೋದಕ್ಕೆ ನಾವು. ಮತ್ತು ಈ ದಿನ 20ನೇ ತಾರೀಕು ನಾವು ಏನು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತುಂಬ ಸಂತೋಷದ ವಿಷಯ. ಎಲ್ಲ SDMC ಅಧ್ಯಕ್ಷರು, ಸದಸ್ಯರು ಮತ್ತು ಶಿಕ್ಷಕರೊಂದಿದವರು ಜೊತೆಗೂಡಿ
ಶಾಲಾ ಮಕ್ಕಳ ಒಂದು ಜೊತೆಯಲ್ಲಿ ಕಾರ್ಯಕ್ರಮವನ್ನು ಬಹಳ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಬಹಳ ಆಡಂಬರದಿಂದ ಹಮ್ಮಿಕೊಂಡಿದ್ದೀವಿ. ಮತ್ತೆ ಇಲ್ಲಿ ಮಕ್ಕಳು ಕಲಿತಾ ಇದ್ದಾರೆ ಸರ್, ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಕಲಿತಾರೆ, ದ್ವಿಭಾಷಾ ಮಾಧ್ಯಮದಲ್ಲಿ ಕಲಿತಾ ಇದ್ದಾರೆ. ಅದು ತುಂಬ ಹೆಮ್ಮೆ ತಂದುಕೊಡುತ್ತೆ ಸರ್ ನಮಗೆ. ಸುತ್ತಮುತ್ತ ಊರುಗಳಲ್ಲಿ ಎಷ್ಟು ಸ್ಕೂಲ್ಸ್ ಇದ್ರೂ ಸಹ ಇಲ್ಲಿ ಯಾಕೆ ಇಷ್ಟೊಂದು ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ, ಹೇಳಿದ್ನಲ್ಲ ಸರ್, ಇಂಗ್ಲಿಷ್ ಮೀಡಿಯಂ ಅಂತಾನೆ ಸರ್ಕಾರಿ ಖಾಸಗಿ ಶಾಲೆಗೆ ಕಳಿಸುವಂಥ ಪೋಷಕರು ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಇರೋದ್ರಿಂದ ಇದು ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಅಂತ ಮಕ್ಕಳನ್ನ ಇಲ್ಲಿಗೆ ಅವರು ಖುಷಿಯಾಗಿ ಕಳಿಸ್ತಾ ಇದ್ದಾರೆ. ಮತ್ತೆ ನಮ್ಮ PM ಶ್ರೀ ವತಿಯಿಂದ ನಮ್ಮ ಮಕ್ಕಳಿಗೆಲ್ಲನೂ ಸಹ ವಾಹನ ಸೌಲಭ್ಯನೂ ಕೂಡ ಮಾಡಿದ್ದೀವಿ. ಹಳ್ಳಿಗೆ ಹೋಗಿ ಎಲ್ಲ ಫ್ರೀಯಾಗಿ ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಡ್ತಾರೆ. ಎಲ್ಲ ಫ್ರೀನೇ ಸರ್. ಈಗ ಕೊಡ್ತಾ ಇರುವಂತಹ ಪ್ರತಿದಿನ ಮೊಟ್ಟೆ ಆಗಿರ್ಬೋದು, ಬಿಸಿ ಊಟ ಆಗಿರ್ಬೋದು, ಮಕ್ಕಳಿಗೆ ಬಂದ ತಕ್ಷಣ ಹಾಲು ಕೊಡ್ತೀವಿ. ಮತ್ತೆ ನಮ್ಮ ಒಂದು ಶಾಲೆಗಳು ಪ್ರಾರಂಭ ಹೇಗಾಗುತ್ತೆ ಅಂತಂದ್ರೆ, ಪ್ರಾರಂಭದಲ್ಲಿ ಮಕ್ಕಳು ಬಂದಿದ ತಕ್ಷಣ ಪ್ರಾರ್ಥನಾ ಅವಧಿ ಅಂತ ಇರುತ್ತಲ್ಲ ಸರ್, ಅಲ್ಲಿ ನಾಡಗೀತೆ, ರಾಷ್ಟ್ರಗೀತೆ, ಒಂದೇ ಮಾತರಂ ಗೀತೆನ ಹಾಡ್ತಾರೆ. ಸಚೇತನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಸರ್. ಮಕ್ಕಳು ಪಠ್ಯಗಳಲ್ಲಿ ಎಷ್ಟು ವಿಷಯನ ಅಟ್ ಎ ಟೈಮ್ ಯಾವುದೇ ವಿಷಯನ ಎಲ್ಲೂ ಬೋಧನೆ ಮಾಡೋಕ್ಕಾಗದೇ ಇರುವಂತಹ ವಿಷಯನ ತರಗತಿಗಳಲ್ಲಿ ಇಲ್ಲಿ ಆ 170 ಮಕ್ಕಳು ಸಹ ಅಟ್ ಎ ಟೈಮಲ್ಲಿ ಸಚೇತನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರೋದಂತಂದ್ರೆ ಇಲ್ಲಿ ಸರ್ ನಾನು ಹೆದೆ ತಟ್ಕೊಂಡು ಹೇಳ್ತೀನಿ, ತುಂಬಾ ಚೆನ್ನಾಗಿ ಸಚೇತನ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ. ಇಂತಹ ಒಂದು ಶಾಲೆಯ ಅಭಿವೃದ್ಧಿಯನ್ನು ನೋಡಬೇಕು ಅಂತಂದ್ರೆ ನೀವೆಲ್ಲರೂ ಸಹ ನಮಗೆ ಇದೇ ತಿಂಗಳು ನಡೆಯುವಂತಹ ಮಕ್ಕಳ ಸಂಭ್ರಮ ಒಂದು ಕಾರ್ಯಕ್ರಮಕ್ಕೆ 20ನೇ ತಾರೀಕು ಬಂದು ನೀವು ಸಹ ಅದನ್ನ ನೋಡಿ ಆನಂದಿಸಬೇಕು ಅಂತ ಎಲ್ಲರನ್ನೂ ಸಹ ಕೇಳ್ಕೊ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.